ಹಾ ಬುತ್ತಿ ತಂದೇನಿ, ಬೇಗ ಬಾ. ಬಂದೆ. ಏ ಯಜಮಾನ, ಏನ್ ಹಂಗ್ ನೋಡ್ತಿದ್ಯಾ? ಅಲ್ಲ ಈತ ಇವನು ನಮ್ಮ ಮಗ. ಮಗನ? ಹೌದು, ನಾ ಹೇಳ್ತಾ ಇರ್ಲಿಲ್ವಾ ನಾವಿಬ್ರು ದತ್ತು ತಗೊಂಡು ಹಾಗೆ ಕನಸು ಬೀಳ್ತಾ ಇದೆ ಅಂತ. ಕನ್ಸಲ್ ಕಂಡು ಮಗ ಇವನೇ. ಶಿವ ಕಳ್ಸಿರೋ ಮಗ ಇವನು, ಶಿವಪುತ್ರ ನಮ್ಮ ಮಗ. ಇನ್ನು ಮುಂದೆ ನಾವೇ ಇವನ್ಗೆ ತಂದೆ ತಾಯಿ ಎಲ್ಲ. ಬಾಪ ಇಲ್ಲಿ. ಯಾಕಪ್ಪಯ್ಯ ಕಣ್ಣಲ್ಲಿ ನೀರು? ನಿಮ್ಮ ಮಗ ನಾನು ಬಂದಾಯ್ತಲ್ಲ. ಇದು ಸಂತೋಷಕ್ಕಪ್ಪ. ಸರಿ ಸರಿ, ಊಟ ಮಾಡಿ ಹೇಳು. ಆಯ್ತಾಯ್ತು, ಅಮ್ಮನವ್ರ ಅಪ್ಪಣೆ. ಏ ಯಜಮಾನ, ಎಷ್ಟೊತ್ತು ತಡ್ತೀಯ? ನನ್ನ ಮಗನಿಗೆ ದೃಷ್ಟಿ ಆದತ್ತು. ಬೇಗ ಊಟ ಮಾಡು. ಅಲ್ಲಮ್ಮೆ, ಇವತ್ತು ಎರಡೆರಡು ವಿಸ್ಮಯ. ಎರಡೆರಡು ವಿಸ್ಮಯನ? ಮೊದಲನೇ ವಿಸ್ಮಯ ಏನಪ್ಪಾ ಅಂತಂದ್ರೆ, ಇವತ್ತು ಶಾನೆ ಬಿಸಿಲಿತ್ತು, ಹಸುಗಳು ಮಂಕಾಗಿದ್ವು, ಹೊಲ ಉಳಕ್ಕೆ ಒಂದು ಹೆಜ್ಜೆನ ಮುಂದಿಡ್ಲಿಲ್ಲ. ಪಾಪ ಅವಕ್ಕೆ ಯಾಕೆ ತೊಂದರೆ ಕೊಡ್ಬೇಕಂತ ಹೇಳಿ ಸೂರ್ಯ ತಂಪಾಗ್ಲಿ ಆಮೇಲೆ ಉಳ್ಕೊಂಡ್ರೆ ಆತಂತೇಳಿ ಹಸುಗಳನ್ನ ತೆಂಗಿನ ತೋಟದಲ್ಲಿ ಕಟ್ಟಾಕಿದೆ. ಅಷ್ಟರಲ್ಲಿ ನಿಂಗಮ್ಮ ಹುಲ್ಲಿನ ಹೊರೆ ಹೊರ್ಸಕ್ಕೆ ಕರೆದ್ಲು. ಹುಲ್ಲಿನ ಹೊರೆ ಹೊರಿಸಿ ಬಂದು ಹೊಲ ನೋಡ್ತೀನಿ, ಹೊಲ ಎಲ್ಲ ಉತ್ತಾಗಿತ್ತು. ಕಟ್ಟಿರೋ ಹಸುಗಳು ಕಡ್ದಂಗೈತೆ, ಉತ್ತಿರೋ ಭೂಮಿ ಹತ್ರ ಯಾವ ಮನುಷ್ಯರಿಲ್ಲ. ಇದೇನು ಪವಾಡಪ್ಪ ಅನ್ಕೊಳ್ಳೋಷ್ಟರಲ್ಲಿ ನೀನು ನನ್ನ ಕರೆದೆ. ಇನ್ನೊಂದು ವಿಸ್ಮಯ, ನಮ್ಮ ಮಗ ಬಂದಿದ್ದು ಅದೇ ತಾನೇ? ಬಸ್ಸು, ನೀನು ಬಲೆ ಬುದ್ಧಿವಂತೆ. ಅಂತೂ ಇಂತೂ ಶಾನೆ ವರ್ಷಗಳಾದ ಮೇಲೆ ನಮ್ಮ ಬಾಳಲ್ಲಿ ಬೆಳಕು ಮೂಡೈತೆ. ಎಷ್ಟು ಸಂತೋಷ ಯಾವತ್ತೂ ಆಗಿರಲಿಲ್ಲ ಬಸಮ್ಮ. ಎಲ್ಲದಕ್ಕೂ ಕಾರಣ ಆ ಪರಶಿವ, ಈ ಮರಿಶಿವ, ನನ್ನ ಕೆಂಡ್ಗಣ್ಣಪ್ಪ. ನಿಜ ಹೇಳ್ತೀನಿ ಬಸ್ಸು, ಇವನ್ನ ನೋಡ್ತಾ ಇದ್ರೆ ಹಿಂದೆ ಎಲ್ಲೋ ನೋಡಿದ ನೆನಪು, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಆ ನೆನಪು ಈಗಿಂದಲ್ಲ ಬಿಡು, ಜನ್ಮ ಜನ್ಮಾಂತರದ್ದು. ಅಂದ್ರೆ ನಮ್ಮ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅಂತೀಯಾ? ಮತ್ತಿನ್ನೇನು, ನಾನು ಯಾರು, ನೀನ್ ಯಾರು,
ಇವನು ಯಾರು? ಈಗ ನನ್ನ ತಾಯಿ, ನಿನ್ನ ತಂದೆ, ಇವನ ಮಗ, 3 ಜನ ಸೇರಿ ಒಂದು ಕುಟುಂಬ. ಇದಲ್ವೇ ಶಿವನ ಲೀಲೆ? ಒಟ್ನಲ್ಲಿ ನಮ್ಮದು ಕೂಡಿ ಬಂದ ಸಂಬಂಧ, ಜನ್ಮಾತೀತ ಅನುಬಂಧ, ವಿಶ್ವ ಕುಟುಂಬ. ಹೌದು ಮಗ. ಊಟ ಮಾಡು. ಬಸಮ್ಮ, ಏನು ಖುಷಿಯಾಗಿ ಹೊಟ್ಟೆ? ಯಾರು ಈ ಹುಡುಗ? ಇವನು ನನ್ನ ಮಗ. ಮಗನಾ? ಹಾ, ಬಾಕಂದ. ಬಸಮ್ಮ, ಯಾರೀ ಮಗ? ನನ್ನ ಮಗ. ಯಾವಾಗ ಹಾಡ್ದೆ? ಹಡ್ದ ಮಗ ಅಲ್ಲ, ಭಗವಂತ ಕೊಟ್ಟ ಮಗ. ಬಾಕಂದ. ಮರಿಗಳ್ರೆ, ನಾಳೆ ಮನೆಯಲ್ಲಿ ದತ್ತು ಮಗನ ಸ್ವೀಕಾರ ಇಟ್ಕೊಂಡಿದ್ದೀವಿ. ಶಿವ ಪೂಜೆ, ಭೋಜನ ಎಲ್ಲ ಇಟ್ಕೊಂಡಿದ್ದೀವಿ. ನೀವು ನಿಮ್ಮ ಮನೆಯವರು ಎಲ್ಲರೂ ಖಂಡಿತ ಬರಬೇಕು. ಖಂಡಿತ ಬರ್ತೀವಿ ಬಸಮ್ಮ. ಸಂತೋಷ. ಕಡೆಗೂ ಶಿವ ನಿಮ್ಮೆಲ್ಲ ಕಂಡುಬಿಟ್ನಲ್ಲ, ಒಳ್ಳೇದ. ತಪ್ಪದೆ ಬನ್ನಿ. ಬರ್ತೀವಿ. ಈಗ ಗೊತ್ತಾಯ್ತೇನ್ರಿ ಒಡ ಹುಟ್ಟಿನ ಬಣ್ಣ. ನಾವು ಅಷ್ಟು ಬಗೆ ಬಗೆಯಾಗಿ ಹೇಳಿದ್ರು ನಿಮ್ಮ ಅಕ್ಕ ನಮ್ಮ ಮಗನ ಬಿಟ್ಬಿಟ್ಟು ಬೇರೆ ಯಾರ್ದೋ ಮಗನ ದತ್ತು ತಗೋತಾ ಇದ್ದಾರಂತೆ. ಇಲ್ಲ ಕಣೆ, ಇದ್ರಾಗೇನೋ ಎಡವಟ್ಟಾಗೈತೆ. ಯಾರೋ ನಮ್ಮ ಅಕ್ಕನ ತಲೆ ಕೆಡಿಸ. ಅಲ್ಲ, ಆ ನಮ್ಮ ಭಾವಂಗಾರ ಬುದ್ಧಿ ಬೇಡವಾ? ಅವನಿಗೆಲ್ಲಿದೆ ಬುದ್ಧಿ? ಒಡ ಹುಟ್ಟಿದ ತೆಂಗಿಗಿಂತ ಕಟ್ಕೊಂಡಿರೋ ಹೆಂಡತಿ ಮಾತೆ ಹೆಚ್ಚಾಯ್ತು ಅವನಿಗೆ. ಹೆಂಡ್ತಿನ ತಲೆ ಮೇಲೆ ಗಂಗೆ ಕೂರಿಸ್ಕೊಂಡವನೆ. ತಲೆ ಇಲ್ಲ ಅಂದ್ರು ನಮ್ಮ ಅಕ್ಕನ ಹಠಕ್ಕೇನು ಕಮ್ಮಿ ಇಲ್ಲ ಕಣೆ. ಹೆಂಗ್ಸ್ಗೆ ಹಠ ಇರಬಾರ್ದು, ಗಂಡ್ಸ್ಗೆ ಚಟ ಇರಬಾರ್ದು. ನಿಮ್ಮ ಅಣ್ಣಂಗೆ ಚಟನಾರು ಇದ್ದಿದ್ರೆ ನಮ್ಮ ಕೆಲಸ ಸುಲಭ ಆಗಿರೋದು. ದೇವರಂಥ ವ್ಯಕ್ತಿ. ಆದರೆ ಆ ದೇವರಿಗೆ ತಂಗಿ ಮಗನ ದತ್ತು ತಗೊಂಡ್ರೆ ಆಸ್ತಿ ನಮ್ಮಲ್ಲೇ ಉಳ್ಕತ್ತದೆ ಅನ್ನೋ ಕನಿಷ್ಠ ತಿಳುವಳಿಕೆನೂ ಇಲ್ಲ. ತಿಳುವಳಿಕೆ ಐತೆ ಕಣೆ. ಯಾವನೋ ಬಿಕಾರಿನ ಕರ್ಕೊಬಂದ್ಬಿಟ್ಟು ನಮ್ಮ ಮನೆ ಮಗ ಅಂತಂದ್ಬಿಟ್ರೆ ನಾವು ಒಪ್ಕೊಂಡ್ಬಿಡ್ತೀವಾ? ಅಲ್ಲ ರೀ, ಆಸ್ತಿ ಒಡೆಯೋದಕ್ಕೆ ಆ ಹುಡುಗನಿಂದ ಬೇರೆ ಯಾರಾದರೂ ಇರ್ಬೋದಾ? ನನಗೂ ಹಾಗೆ ಅನ್ಸುತ್ತೆ ರೀ. ಅಲ್ಲ, ಬೀದಿಲಿ ಹೋಗೋ ಬಿಕಾರಿ ನಮ್ಮ ಅಪ್ಪನ ಆಸ್ತಿಗೆ ಹೇಗೆ ವಾರಸ್ದಾರ ಆಗ್ತಾನೆ? ನಾನಿಲ್ವಾ ಮನೆ ಮಗಳು? ಓಹೋ, ಇದೆಯಾ? ಕರ್ದಾಗ ಹೋಗಿ ತಿಂದು ತಿಕ್ಕಿ ಬರೋಕೆ. ಆಸ್ತಿ ಇರಲಿ, ತಿನ್ನಕ್ಕೂ ತೇಗಕ್ಕೂ ಆ ಮನೆ ಇಲ್ದಂಗಾಗ್ಬಿಡುತ್ತೆ. ಅದೇನು ಮಾಡ್ತೀರೋ ಈಗಲೇ ಮಾಡಿ. ಸರಿ ನಡಿ, ಈಗಲೇ ಹೋಗೋಣ. ನಮ್ಮ ತಲೆ ಕೆಡ್ಸಿರೋ ಆ ಬಿಕಾರಿ ತಲೆ ಮರ್ಸ್ಕೊಂಡು ಹೋಗ್ಬೇಕು. ಹಂಗೆ ಮಾಡೋಣ, ನಡಿ. ಹಿಂಗೆ ಕಪ್ಪೆ ನುಂಗಿದ ಹಾವಂತರ ನಿಂತ ಕಡೆನೇ ಬುಸ್ಗುಡ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ನಡಿ, ಹೋಗಿ ನೋಡೋಣ ಅದೇನೇನು ಮಸ್ಲತ್ ಮಾಡ್ತಾವ್ರೋ. ಕಂದ, ನೀನು ಯಾರು ಹೆತ್ತ ಮಗನೋ ಏನೋ, ಮಕ್ಕಳಿಲ್ಲದ ನಮಗೆ ಮಗನಾಗಿ ಬಂದೆ. ಆ ಶಿವ ನನ್ನ ಹೆಂಡತಿ ಹೊಟ್ಟೆ ಒಳಗೆ ಹೂ ಚಿಗುರಿಸ್ಲಿಲ್ಲ. ಆ ಕೊರಗಲ್ಲೇ ಇವಳು ಭಾಳ ಸವಿಸ್ತಾ ಆ ಶಿವನ ಬೇಡ್ತಾ ಕಾಲ ಹಾಕ್ತಿದ್ಳು. ಈಗ ಆ ಕೊರತೆ ನಿನ್ನಿಂದ ನೀಗ್ತು. ಆ ಶಿವ ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ನಾನು ಈ ತಾಯಿ ಮಗನೇ. ಶಿವ ನೇರವಾಗಿ ಪ್ರತ್ಯಕ್ಷ ಆಗಕ್ಕಾಗದೇ ಇದ್ರು ಯಾವ ರೂಪದಲ್ಲಾದ್ರೂ ಭಕ್ತರ ಬೇಡಿಕೆಗಳನ್ನ ಈಡೇರಿಸ್ತಾನೆ. ಹೌದು ಕಂದ, ನನ್ನ ಗರ್ಭದ ಜೋಳಿಗೆ ತುಂಬಕ್ಕಾಗದಿದ್ರು ಪರಿಹಾರಕ್ಕಾಗಿ ನಿನ್ನಂತ ಮಗನ್ನ ನನ್ನ ಮಳ್ಳಿಗೆ ಹಾಕಿದ್ದಾನೆ ಆ ಶಿವ. ಕಂದ, ನಿನ್ನ ನೋಡ್ತಾ ಇದ್ರೆ ಎಲ್ಲರಂತೆ ಆಡೋ ಹುಡುಗಂತೆ ಕಾಣ್ತಾ ಇಲ್ಲ. ನಿನ್ನ ಮುಖದಲ್ಲಿ ದಿವ್ಯ ತೇಜಸ್ಸು ಹೊಳಿತಾ ಇದೆ, ಮಾತಿನಲ್ಲಿ ಒಂದು ತೂಕ ಇದೆ. ಇಷ್ಟಕ್ಕೂ
ನೀನು ನಮಗೆ ಸಿಗೋದಕ್ಕೆ ಅದು ಯಾವ ಕಾರಣನೋ ಗೊತ್ತಾಗ್ತಾ ಇಲ್ಲ. ಯಾವ ಜನ್ಮದ ಅನುಬಂಧನೋ ತಿಳಿತಾ ಇಲ್ಲ ಕಂದ. ಕಾಲಾಯ ತಸ್ಮೈ ನಮಃ. ಕಾಲ ಬಂದಾಗ ಎಲ್ಲವೂ ತಿಳಿಯತ್ತೆ. ನಿಮ್ಮ ಹೊಲದಲ್ಲಿರೋದು ಧೂಪದ ಮರ. ಧೂಪ ಅಂದರೆ ನನಗಿಷ್ಟ. ಧೂಪದ ಘಮಲು ನನಗೆ ಅಮಲು. ಮುಂದೆ ನಿಮ್ಮ ಕೈಯಿಂದಾನೇ ಒಂದು ಹಿಡಿ ಧೂಪ ಹಾಕಿಸಿಕೊಳ್ಳಬೇಕು ಎನ್ನುವುದು ನನ್ನ ಆಸೆ. ಧೂಪ ಏನೋಪ್ಪ, ನಿನ್ನ ಮಾತು ನಮಗೆ ಅರ್ಥನೇ ಆಗಲಿಲ್ಲ. ಆಗಲೇ ಹೇಳಿದ್ನಲ್ಲಮ್ಮ, ಕಾಲ ಬಂದಾಗ ಎಲ್ಲ ಅರ್ಥ ಆಗುತ್ತೆ ಅಂತ. ಸರಿ ಬಿಡು, ಎಲ್ಲ ಶಿವನಿಚ್ಛೆ. ನೀನು ನಮ್ಮ ಮಗನಾಗಿ ಬಂದೆಯಲ್ಲ, ಅದೇ ಸಂತೋಷ. ಒಟ್ಟಿನಲ್ಲಿ ಕತ್ತಲಾಗಿದ್ದ ಈ ಮನೆ ನಿನ್ನಿಂದ ಬೆಳಕಾಯ್ತು. ಎಲ್ಲ ಶಿವನಿಚ್ಛೆ. ಬನ್ನಿ ಬನ್ನಿ ಬನ್ನಿ. ಮಾಲಿಗ, ಚೆನ್ನಾಗಿದ್ಯೇನಪ್ಪ? ಚೆನ್ನಾಗಿದ್ದೀನಿ ಅಪ್ಪಿ. ಚೆನ್ನಾಗಿದ್ದೆ ಕಂದ? ಚೆನ್ನಾಗಿದ್ದೀನಿ. ಅಕ್ಕ, ನೀನು ಸ್ವಲ್ಪ ಮಾತಾಡೋದು ಬಾ. ಏನಪ್ಪ? ಹೇಳ್ತೀನಿ ಬಾ. ಬರ್ರಿ, ನಮಸ್ಕಾರ. ಬರ್ರಿ ನಡ್ರಿ. ಓ ಬಸ್ಲಿಂಗ, ಬಾರು. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಮಾವ. ಹಾಂ, ನಡಿಯೋ ಒಳಗೆ. ಅಣ್ಣ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಏನವ ಅದು? ನಡಿಯೋಣ, ಹೇಳ್ತೀನಿ ಒಳಗೆ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ಸದಾಶಿವ, ಊರವರೆಲ್ಲ ಬರೋ ಹೊತ್ತಲ್ಲಿ ಏನೋ ನಿಂದು? ಅಕ್ಕ, ಆ ಹುಡುಗ ಯಾರು ಅಂತ ನಿಂಗೆ ಗೊತ್ತಾ? ಗೊತ್ತು ಕಣಪ್ಪ. ನನ್ನ ಕರಳಿನ ಕೂಗಿಗೆ ಹೋಗೊಟ್ಟು ಆ ಶಿವನೇ ಕಳಿಸಿರೋ ಕೂಸು. ಅಕ್ಕೋ, ನಿಂಗೆಲ್ಲ ಭ್ರಮೆ. ಅವನು ಬೀದಿ ಬೀದಿನಲ್ಲಿ ಭಿಕ್ಷೆ ಬೇಡೋ ಬಿಕಾರಿ. ಅವನ ಅಪ್ಪ ಅಮ್ಮ ಯಾರು, ಯಾವ ಊರು, ಯಾವ ಕುಲ, ಯಾವ ಗೋತ್ರ ಏನನ್ನು ವಿಚಾರಿಸ್ದಲೇನೆ ನೀನು ದತ್ತು ತಗೊಂಡ್ರೆ ನಿನಗೆ ಆಪತ್ತು. ಸದಾಶಿವ, ನನ್ನ ಮಗನ್ನ ಬಿಕಾರಿ ಭಿಕ್ಷುಕ ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅವನು ಭಿಕ್ಷೆ ಬೇಡಿರ್ಬೋದು, ಆದ್ರೆ ಭಿಕ್ಷುಕ ಅಲ್ಲ. ಬೀದಿ ಬೀದಿ ಸುತ್ತಿರ್ಬೋದು, ಆದ್ರೆ ಭಿಕಾರಿ ಅಲ್ಲ. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ತೆಪ್ಪಗಿರೋ. ಅಕ್ಕ, ನೀನು ತಪ್ಪು ಮಾಡ್ತಾ ಇದೀಯಾ. ತಪ್ಪು ಒಪ್ಪುಗಳ ಬಗ್ಗೆ ನನಗೆ ಹೇಳಕ್ ಬರ್ಬೇಡ ನೀನು. ನಾನೇನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ನನಗಿದೆ. ನಡಿ ಒಳಗೆ, ಮಾಡಕ್ಕೆ ಬೇಕಾದಷ್ಟು ಕೆಲ್ಸಗಳಿವೆ. ಈಗೇನ್ರಿ ಮಾಡೋದು? ಮಾಡೋಣ. ಅಣ್ಣ, ಇದೊಂದು ಚೂರು ಸರಿ ಇಲ್ಲ. ಹೌದಮ್ಮ, ನನಗೆ ನಿನ್ನಷ್ಟು ಅಭಿರುಚಿ ಇಲ್ಲ. ನನಗೆ ತೋಚಿದ ಮಟ್ಟಿಗೆ ಅಲಂಕಾರ ಮಾಡಿದ್ದೀನಿ. ಅಲಂಕಾರದ ಮನೆ ಹಾಳಾಗ ನನ್ನ ತವ್ರ ಮನೆ ಬೀದಿ ಭಿಕ್ಷುಕನ ಪಾಲಾಗ್ತಿರೋದಕ್ಕೆ ಸಂಕಟ ಆಗ್ತಾ ಇದೆ. ಏನ್ ಹೇಳ್ತಾ ಇದೆಯಮ್ಮ? ಇನ್ನೇನಣ್ಣ, ಆ ಹುಡುಗ ಬೀದಿ ಬೀದಿಯಲ್ಲಿಯೋ ಭಿಕ್ಷುಕ. ನಮ್ಮನೆಗೂ ಭಿಕ್ಷೆ ಬೇಡಕ್ ಬಂದಿದ್ದ, ಆದ್ರೆ ನಾವು ಕೊಡ್ಲಿಲ್ಲ.
ಅಂತವನ್ನ ನನ್ನ ತವ್ರ ಮನೆ ಗದ್ಗೆ ಮೇಲೆ ಕೂರಿಸಿ ಮಗ ಅಂತ ಮೆರ್ಸಕ್ ಹೊರಟಿದ್ಯಲ್ಲ ಇದು ಸರಿನಾ? ಗಿರಿಜಾ, ನಾಲಿಗೆ ಬಿಗಿ ಹಿಡಿದು ಮಾತಾಡು. ನಾನು ನಿನ್ನ ಅಣ್ಣ, ನನಗೆ ಏನ್ ಬೇಕಾದ ಅವನು. ಆದ್ರೆ ಅವನು ದೇವರು ಕೊಟ್ಟ ಮಗ, ನಮ್ಮ ಸಂಕಟ ನೋಡಿ ಕರೆಗೆ ಕರುಣಿಸಿದ ಮಗ. ಅವನಿಗೇನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಹಿಂಗೆ ಆದ್ರೆ ನೀನು ನಿನ್ ತಂಗಿನ ಕಳ್ಕೊಳ್ತೀಯ. ನಾನು ಯಾವತ್ತೂ ಈ ಮನೆ ಹೊಸ್ಲು ಮೆಟ್ಟಲ್ಲ, ತಿಳ್ಕೊ. ನಾನು ಹೋಗೋರ್ನ ತಡಿಯಲ್ಲ, ಬರೋರ್ನ ಬೇಡ ಅನ್ನಲ್ಲ. ಸಮಾರಂಭಕ್ಕೆ ಬಂದಿದೀಯ, ಸಮಾಧಾನದಿಂದ ಇದ್ದು ತಿಂದು ತಂಗಿ 3 ದಿನ ಬಿಟ್ಟು ಹೋಗು. ತಂಗಿಯಾಗಿ ನಿನಗಿರೋ ತವ್ರ ಮನೆ ಸೌಲಭ್ಯಗಳು ಇಷ್ಟೇ. ನನ್ನ ತಂಗಿಗೆ ಹೊಡೆದು ಬಡ್ದು ಬುದ್ಧಿ ಹೇಳುವ ವಯಸ್ಸು ಇರೋದು. ನೀನವಳ ಗಂಡ, ನಿನಗ ಹಕ್ಕಿದೆ. ಬಾಧೆ ಬರ್ತಾರೆ ಗಿರಿಗೆ ಹೌದಳ್ಳಿ ಕಳುವೆ ಒಳಗೆ ಬರಗಾಲ ಸೇರಿ ದೂರದ ಪರಿಚಯ ನೋಡಿ ಬಾಧೆ ಬರ್ತಾರೆ ಗಿರಿಗೆ ನಮ್ಮ ಸ್ವಾಮಿ ಬರ್ತವರೇ ಮನೆಗೆ. ಮಾದೈ ಬರ್ತಾರೆ ಗಿರಿಗೆ ಹೌದಳ್ಳಿ ಕಳುವೆ ಒಳಗೆ ಭಾರಿ ಬರಗಾಲ ಏರಿ ದೂರದ ಪರಿಚಯ ನೋಡಿ ಮಾದೈ ಬರ್ತಾರೆ ಗಿರಿಗೆ ನಮ್ಮ ಸ್ವಾಮಿ ಬರ್ತಾರೆ ಮಲೆಗೆ. ಬಸಮ್ಮ, ಬಸವೇಗೌಡರೇ, ಇವತ್ತಿಂದ ಈ ಸಾತ್ವಿಕ ಬಾಲಕ ನಿಮ್ಮ ಮಗ. ಗುರುಕಾರ ಪರುಷೆಯೆಲ್ಲ ಬಂದವರೇ ನೋಡುವ ಕಣ್ಣಾರ ಜಗದೀಶ್ವರ ಸರ್ವೇಶ್ವರ ಕೈ ಹಿಡಿದು ಕಾಪಾಡೋ ಮಾದೇಶ್ವರ. ನೋಡ್ಗಿಜವ್ವ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಈ ಮನೆ ಹತ್ತಿರದ ಸಂಬಂಧಿಗಳು ಅಂತ ಉಳಿದಿರೋದು ನಾವಿಬ್ರು ಮಾತ್ರ. ನಮ್ಮಿಬ್ರು ಕಚ್ಚಾಟದಿಂದ 3ನೇ ವ್ಯಕ್ತಿಗೆ ಲಾಭ ಆಗ್ತೈತೆ. ನಾವುಗಳೇ ಕಚ್ಚಾಡ್ಕೊಂಡ್ರೆ ಬೀದಿ ನಾಯಿಗಳು ಅಂತ ನಮ್ಮನ್ನ ಹೊರಗಾಕ್ಬಿಡ್ತಾರೆ. ಅದಕ್ಕೆ ನಾವಿಬ್ರು ಒಂದಾಗ್ಬೇಕು. ಒಂದಾಗಿ ಆ ತಲೆ ಕೆಟ್ಟಿರೋ ದಂಪತಿಗಳ ತಲೆನ ಸರಿ ಮಾಡ್ಬೇಕು. ಅದಕ್ಕೂ ಮುಂಚೆ ಆ ಬಿಕಾರಿ ಹುಡುಗನ್ನ ಮನೆ ಬಿಟ್ಟು ಓಡಿಸ್ಬೇಕು. ಹೌದೌದು, ಓಡಿಸ್ಲಿಲ್ಲ ಅಂದ್ರು ಕಡೆ ಪಕ್ಷ ನಡ್ಕೊಂಡು ಹೋಗೋ ಹಾಗಾದ್ರೂ ಮಾಡಲೇಬೇಕು. ಅವನೇ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕಂಟಕ. ಯಾಕಿದ್ದಕ್ಕಿದ್ದಂಗೆ ಮುಂದಕ್ಕೆ ಬಂದೆ? ಯಾರಾದ್ರೂ ನಮ್ಮ ಮಾತನ್ನ ಕದ್ದು ಕೇಳಿಸ್ಕೊಂಡ್ಬಿಟ್ರೆ ಅಂತೇಳಿ ಎಚ್ಚರಿಕೆ ವಹಿಸಕ್ಕೆ. ಎಚ್ಚರಿಕೆ? ಮಾತು ಮುಗಿದ ಮೇಲೆ
ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ದಲ್ಲೇ ಇರೋ ನಮ್ಮ ಭಾವ ಬಸವೇಗೌಡ ಅವನ ಮರ್ಯಾದಿನ ಮಣ್ಪಾಲ್ ಮಾಡಬೇಕು. ಈ ಅವಮಾನ ತಡೆಯಕ್ಕಾಗದೆ ಆ ಮುದಿ ಎತ್ತುಗಳು ಹಗ್ಗ ಬಿಚ್ಕೊಂಡು ಊರ್ ಬಿಟ್ಟೆ ಓಡ್ ಹೋಗಂಗ್ ಮಾಡ್ಬೇಕು. ಆ ಬೀದಿ ಬಿಕಾರಿ ದಿಕ್ಕಿಲ್ದೆ ದಿಕ್ಕಾಪಾಲಾಗಿ ಓಡ್ ಹೋಗ್ಬೇಕು. ಬರೀ ಮಾತಾಡಿದ್ರೆ ಸಾಲದು, ಏನ್ ಮಾಡ್ಬೇಕು ಅದನ್ನ ಮೊದಲು ಯೋಚನೆ ಮಾಡಿ. ಶಿವಣ್ಣ ಬಾ ನನ್ನ ಜೊತೆ. ಇಲ್ಲಿರೋ ಅಷ್ಟು ಊಟನ ಚಲ್ಲಿ ಮಣ್ಪಾಲ್ ಮಾಡು. ರುಚಿಯಾದ ಪಾಯಸ, ರುಚಿಯಾದ ಪಲ್ಯ, ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ. ಅಯ್ಯೋ, ಮಾಡಿದ ಅಡ್ಗೆ ಎಲ್ಲ ಮಣ್ಪಾಲಾಗಿ ಹೋಗಿದೆಯಲ್ಲ. ಯಜಮಾನ, ಹಾ ಒಂದ್ ನಿಮಿಷ ಬನ್ನಿ ಇಲ್ಲಿ. ಹಾ ಬಂದೆ. ಯಾಕೆ ಕರೆದಿದ್ದು? ಅಲ್ಲಿ ಕಾಯ್ತಾ ಇದಾರೆ. ನೋಡಿಲ್ಲಿ. ಎಲ್ಲ ಊಟಕ್ಕೆ ಕೂತಿದ್ದಾರೆ. ನಮ್ಮ ಮರ್ಯಾದೆ ಮಣ್ಣು ಪಾಲಾಯ್ತಲ್ಲ, ಏನ್ ಮಾಡೋದು ಈಗ? ಹೋಗ್ಬಿಟ್ಟು ನಾವೇ ಊಟ ತಗೊಂಬರ್ತೀವಿ, ಆರಾಮಾಗಿ ಕುಂತೀರಿ. ಬೇಗ ಬರ್ತೀವಿ. ಭಾವ ಹಸುವಾಗ್ತಾ ಇದೆ, ಬೇಗ ಬನ್ನಿ. ಅಯ್ಯಯ್ಯೋ ಬಾವ, ಇದೆಲ್ಲ ಹೇಗಾಯ್ತು? ಏನು ಅಂತ ಗೊತ್ತಿಲ್ಲಪ್ಪ. ನಂಗೆ ಗೊತ್ತು. ಆ ಬೀದಿಲೋಗೋ ಬಿಕಾರಿನ ಯಾವ ಮನೆ ಒಳಗೆ ಸೇರಿಸ್ಕೊಂಡ್ರೋ ಇಂಥದ್ದು ಏನಾರ ನಡೀತದೆ ನಂಗೆ ಚೆನ್ನಾಗಿ ಗೊತ್ತಿತ್ತು ಬಾವ. ಓ, ಅನ್ನ ಹಾಕೋ ಮನೆಗೆ ಕನ್ನ ಹಾಕೋರು ಬಂದ್ರೆ ಇನ್ನೇನಾಯ್ತದೆ? ನೋಡಿ ನೋಡಿ ನಿಮ್ ಸುಪುತ್ರನ್ ಕಾಲ್ಗುಣನ. ಅವನು ಮನೆಗೆ ಬಂದ ಕೂಡ್ಲೆ ಅವಮಾನ, ಮುಂದೆ ಇದೆ ನಿಮಗ್ ಬಹುಮಾನ. ಅಯ್ಯೋ, ಪಾಯಸ ಆದ್ರೂ ಉಳಿಸ್ಕೋಬೋದಾಗಿತ್ತು, ಉಳಿಬೇಕಾಗಿತ್ತು. ನಿಮ್ಮ ಜೀವಕ್ಕೆ ಆಧಾರನೇ ಅನ್ನ ಅಂತ ಅನ್ನನ ಮಣ್ಪಾಲ್ ಮಾಡ್ತೀರಾ? ನೀವೇ ಮಣ್ಣು ತಿನ್ನೋ ಹಾಗೆ ಮಾಡ್ತೀನಿ.
ಅವ್ವ, ಅಪ್ಪಯ್ಯ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ, ಊಟ ತಗೊಂಡು ಹೋಗಿ. ಏನ್ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ತಗೊಂಡ್ ಹೋಗಿ ಊಟ ಬಡಿಸಿ. ಅವಲಕ್ಷಣದ ನೋಟಕ್ಕೆ ಅವಲಕ್ಷಣದ ದೃಶ್ಯಗಳೇ ಕಾಣೋದು. ಕೆಟ್ಟ ಮನಸ್ಥಿತಿಗಳಿಗೆ ಕಾಣೋದೆಲ್ಲ ಕೆಟ್ಟದ್ದೇ. ಸೃಷ್ಟಿಯಂತೆ ದೃಷ್ಟಿ, ದೃಷ್ಟಿಯಂತೆ ಸೃಷ್ಟಿ. ಒಳ್ಳೆಯವರಿಗೆ ಒಳ್ಳೇದೇ ಕಾಣೋದು. ಮುದ್ದೆ, ಪಾಯಸ, ಮಾವಂದ್ರೆ ನೀವು ಊಟಕ್ಕೆ ಕೂತ್ಕೊಳ್ಳಿ. ಯಾಕೆ ನಿಂತ್ಕೊಂಡಿದ್ದೀರಾ? ಸಾವಕಾಶ ಊಟ ಮಾಡಿ. ಬಸ್ಸು, ಮಾವಂದ್ರ, ಊಟ ಚೆನ್ನಾಗಿದ್ಯಾ? ಮಣ್ಣಿನ ಪಾಯಸ, ಮಣ್ಣಿನ ಸಾರು, ಮಣ್ಣಿನ ಅನ್ನ, ಮಣ್ಣಿನ ಪಲ್ಯ, ಮಣ್ಣಿನ ಉಪ್ಪಿನಕಾಯಿ ಚೆನ್ನಾಗಿದ್ಯಾ? ಮಾಡಿದ್ದುಣ್ಣೋ ಮಾರಾಯ. ತಿನ್ನಿ ಮಾವಂದ್ರ, ತಿನ್ನಿ ತಿನ್ನಿ ಅತ್ತಂದ್ರ. ಊಟ ಚೆನ್ನಾಗಿತ್ತು. ಸಂತೋಷ ಅಮ್ಮ. ನಿಮ್ಮ ಮಗ ಚಂದ್ರ ಇದ್ದಂಗೆ ಇದ್ದಾನೆ. ಬರುತ್ತಾ? ಹಾಂ ಅಮ್ಮ. ಅಕ್ಕ, ನಾನು ಬರ್ತೀನಿ. ನೀನೇನು ಎಲ್ಲರೂ ಹೊರಟಿದ್ಯಾ? ಒಂದು 4 ದಿನ ಇರ್ಬೋದಲ್ಲ? ಎಲ್ಲ ಮುಗಿದ್ಮ್ಯಾಗ ಇನ್ನೇನೈತೆ ನನಗಿಲ್ಲಿ ಕೆಲಸ, ಅದಕ್ಕೆ ನಾವು ಹೊಂಡ್ತೀನಿ. ಸರಿ ಅದಕ್ಕೆ ಅಮ್ಮ, ಇರ್ತೀವಿ. ಸರಿ ಅಕ್ಕ, ನೀನು ಇಷ್ಟೊಂದು ಕೇಳ್ಕೊಂಡ್ಮ್ಯಾಗೆ 3 ದಿನ ಏನು 1 ವಾರ ಮಟ್ಟ ಇರ್ತೀನಿ. ನಡಿ ನಡಿ ನಡಿ. ಹಾಂ, ಹೋಗಿ ಬನ್ನಿ. ಅಣ್ಣ,
ನಾವಿನ್ ಬರ್ತೀವಿ. ಏನವ ಇದು ಹಿಂಗೆ ಬಂದು ಹಿಂಗೆ ಹೊಟ್ಟೋದ್ರೆ ಹೆಂಗೆ? ಒಂದು 2 ದಿವಸ ನೆಮ್ಮದಿಯಿಂದ ಇದ್ದು ಹೋಗ್ಬಾರ್ದಾ? ನೆಮ್ಮದಿನ ನನಗೆಲ್ಲಿದೆ ನೆಮ್ಮದಿ? ನಿಮ್ಮ ಅಣ್ಣ ಅವತ್ತು ದಯವಿಟ್ಟು ಹೊರಗಡೆ ಹೋಗಿ ಅಂತ ಹೇಳಿದಾಗ ನಾವು ಮನೆಯಿಂದ ಹೊರಗಡೆ ಹೋಗ್ಲಿಲ್ವಾ? ಇವತ್ತು ದಯವಿಟ್ಟು ಮನೇಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ನಾವು ಇರ್ಬೇಕಲ್ವಾ? ಬಾ ಒಳಗೆ. ಅಲ್ಲ ಶಿವಣ್ಣ, ನಾವೇ ಕೈಯಾರ ಚೆಲ್ಲಿದ ಅಡ್ಗೆ ಮತ್ತದು ಹೆಂಗ್ ಬಂತು ಅಂತೀನಿ. ನಾವೇ ಚೆಲ್ಲಿದ ಅಡ್ಗೆನ ನಮಗೆ ತಂದು ಬಡಿಸಿದ್ರಲ್ಲ, ಅದು ಹೆಂಗೆ? ಎಲ್ಲರೂ ನೆಮ್ಮದಿಯಾಗಿ ಉಣ್ತಾ ಇದ್ರು. ಅದೇ ನಾವು ಉಣ್ಣಕ್ಕೋದ್ರೆ ಬಾಯಾಗೆಲ್ಲ ಕಲ್ಲು ಮಣ್ಣು. ಅದು ಹೆಂಗೆ? ಅಲ್ಲ, ಭಿಕ್ಷೆ ಎತ್ತೋ ಕಾರ್ಯಕ್ರಮದ ಜೊತೆ ಕಣ್ಕಟ್ಟು ವಿದ್ಯೆ ಏನಾದರೂ ಕಲ್ತಿದ್ದಾನ ಇವನು? ಹಂಗೆ ಒಂದು ವೇಳೆ ಕಲ್ತಿದ್ರೆ ಭಿಕ್ಷೆ ಯಾಕೆ ಬೇಡ್ತಾನೆ ಇವನು? ದಾಮ್ ಧೂಮ್ ದಾಸ್ ಪೋಸ್ ಕ್ವೈ ಕೊಠಾರ್ ಅಂದರೆ ಊಟ ಪ್ರತ್ಯಕ್ಷ ಆಗ್ಬಿಡ್ಬೇಕು. ಅರ್ಥನೇ ಆಗ್ತಿಲ್ವೇ? ಇಲ್ಲ, ಇವನಿಂದೆ ಯಾರೋ ಇದ್ದಾರೆ, ಅದನ್ನ ನಾವು ಕಂಡುಹಿಡಿಬೇಕು. ಹಾ, ಸರಿಯಾಗಿ ಹೇಳಿದೆ. ಇವನು ಬಾಣ ಮಾತ್ರ. ಇವನ್ ಹಿಂದೆ ಯಾರೋ ಬಿಲ್ ಹೂಡಿರೋದು ಖಾತ್ರಿ. ಈಗ ಬಾಣನ ಅವ್ರಿಗೆ ತಿರುಗಿ ಬಾಣ ಹೊಡೆದ್ರೆ ಒಂದೇ ಏಟಿಗೆ 2 ಹಕ್ಕಿಗಳ ಶಿಕಾರಿಗಳಾಗ್ತವೆ. ಏನಂತೀಯ? ಹೌದೌದು, ಅವನಾಗೆ ಮನೆ ಬಿಟ್ಟೋಗ್ಬೇಕು. ಆಗ ನಾವು ಮಾಡೋಣ. ಅಂಥ ಉಪಾಯ ಯಾವುದು? ಹಾ ಶಿವಣ್ಣ, ನಡಿ ಹೋಗೋಣ. ಎಲ್ಲೋಗ್ತಿದ್ದೀರಿ? ಅಯ್ಯೋ, ಒಳ್ಳೆ ಕೆಲಸ ಕೊಂಟಾಗ್ಲೇ ಅಡ್ಬಾಯ್ ಆಗ್ತೀಯಲ್ಲ. ಶಿವಣ್ಣ, ಹೊಸಿ ಕುಂತ್ಕ. ಆಹಾ, ಮನೆ ಹಾಳು ಕೆಲಸ ಮಾಡೋಕ್ಕೂ ಮುಹೂರ್ತ ಚೆನ್ನಾಗಿದೆ. ಪವಾಡ ಮಾಡ್ತೀಯ? ಪವಾಡ ಈಗ ನಾನ್ ಮಾಡ್ತೀನಿ ನೋಡು, ನಿನಗಿಂತ ದೊಡ್ಡ ಪವಾಡ. ಏನ್ ಪವಾಡ? ಹಿಂದೆ ಹೋಗ್ತೀಯಾ? ಹೋದೆ. ಅಲ್ಲಿರೋ ಸೌದೆ ಹೊರೆನ ಒತ್ಕೋತೀಯಾ? ಎತ್ಕೊಂಡೆ. ಅದನ್ನ ತಗೊಂಡೋಗಿ ತುಂಬಾ ದೂರ ಬಿಸಾಕ್ಬಿಟ್ಟು ಬರ್ತೀಯಾ? ಹಾ. ತುಂಬಾ ದೂರ ಬಿಸಾಕ್ಬಿಟ್ಟು ಬಂದೆ. ಈಗ ಹೇಳು, ಏನ್ ಪವಾಡ? ಅಲ್ಲಿ ಮೂಲೆಯಲ್ಲಿದ್ದ ಸೌದೆ ಹೊರೆನ ನಿನ್ನ ಕೈಯಲ್ಲೇ ಎತ್ಸಿ ನಿನ್ನ ಕೈಯಿಂದನೇ ತಗೊಂಡೋಗಿ ದೂರ ಬಿಸಾಕ್ಬಿಟ್ಟು ಬರೋ ಹಾಗೆ ಮಾಡಿದ್ನಲ್ಲ, ಅದೇ ಪವಾಡ. ಏ ಬೀದಿ ಬಿಕಾರಿ, ನಾಳೆ ನಿನಗೆ ತೋರಿಸ್ತೀನಿ ನಾಗಲೋಕದ ದಾರಿ. ಕೊರಳಲ್ಲೇ ಸರ್ಪ ಸುತ್ಕೊಂಡಿರೋ ಕೆಂಡಗಣ್ಣೆ ಹಿಂಗೆ ನಾಗಲೋಕದ ದಾರಿ ತೋರ್ಸಕ್ ಹೋಗ್ತಾ ಇದ್ದೀರಾ? ತೋರಿಸಿ ತೋರಿಸಿ. ಹೋಗಿ ನೀರು ತಗೊಬಂದು ಅವನ ಮಕ್ಕದ ಮೇಲೆ ಎರಚಿ ಎಬ್ರಿಸೋಗವನು. ಆಯ್ತು. ತಮ್ಗೆ ತುಂಬಾ ನೀರು ತಮ್ಮ ಅಂತಂದ್ರೆ ಈಟ ಇಟ್ಟು ಕೈಯಾಗಿ ತಗೊಬಂದಿದೆಯಲ್ಲ. ಕೈ ಕೊಟ್ಟ ನೋಡ್ದ, ಈ ಟೈಟ್ ನೀರು ಗೆದ್ದುಬಿಟ್ಟ. ಇದು ನನ್ನ ಪವಾಡ. ನಿನ್ನೆ ರಾತ್ರಿ ನಾನು ಹೇಳಿದ ಮಂತ್ರನೇ ಹೇಳ್ತಾ ಅವನು. ಇವನಿಗೇನಾದ್ರೂ ಕಣ್ಕಟ್ಟು ವಿದ್ಯೆ ಗೊತ್ತಾ? ನನ್ನ ಮುಂದೆ ಇವನು ಯಾವ ಕಣ್ ಕಟ್ಟಿನ ಪವಾಡ ನಡೆಯಕ್ಕಿಲ್ಲ. ಮೇಕೆ ಓ ಅತ್ತೇಂದ್ರು, ಓ ಮಾವಂದ್ರು. ಮುಚ್ಚೋ ಬಾಯಿ. ಯಾರೋ ನಿನ್ಗೆ ಅತ್ತೆ ಮಾವ? ದಿಂಬ್ರಂಗ ಅಂತ ಇನ್ನೂ ಬಿದ್ಕೊಂಡಿದ್ಯಲ್ಲ. ಮನೆಗ್ ಬಂದಿರೋ ಅತಿಥಿಗಳನ್ನ ಹಿಂಗ ನೋಡ್ಕೊಳ್ಳೋದು? ಮನೆ ಕೆಲಸ 3 ಗಂಟೆಗ ಇದೆ. ಯಾರೋ ಮಾಡ್ತಾರೆ.
ನಾನಂತೂ ಮಾಡಲ್ಲ. ನಿಮ್ಮಪ್ಪ ಮಾಡ್ತಾರಾ? ಇಲ್ಲ, ಇವ್ರಮ್ಮ ಬಂದು ಮಾಡ್ತಾಳೆ. ಅಡುಗೆಗೆ ಸೌದೆ ಇಲ್ಲ, ಮೊದಲು ಹೋಗಿ ಸೌದೆ ಕಡ್ಕೊಂಬಾ. ನೀನು ನಾಗರಬನಕ್ಕೆ ಹೋಗ್ಬೇಕಂತೆ, ಅಲ್ಲಿ ಒಣ ಸೌದೆ ಸಿಗತ್ತಂತೆ, ಒಲೆ ಚೆನ್ನಾಗಿ ಉರಿಯತ್ತಂತೆ, ಹಂಗಂತ ಇವನು ಹೇಳ್ದ. ನನಗೆ ಮೈ ಕೈ ನೋವಾಗಿದೆ, ಬಿಸಿ ಬಿಸಿ ನೀರಿನ ಸ್ನಾನ ಮಾಡಬೇಕು. ನೋಡ್ರಲ್ಲ ಒಂದು ತುಂಡು ಕಟ್ಕಿ ಇಲ್ಲ, ಹೋಗಿ ತಗೊಂಬೋಗ. ಸೌದೆನಾ? ನಿನ್ನೆ ಒಂದು ಕಟ್ಟಿಗೆ ಹೊರೆ ಇಲ್ಲೇ ಇತ್ತಲ್ಲ. ನೆನ್ನೆ ಇತ್ತು, ಇವತ್ತಿಲ್ಲ. ನಾನೇ ನನಗೆ ಉತ್ತರ ಕೊಡ್ತೀನಲ್ಲ. ಹೋಗ್ತೀನಿ ಮಾವ. ಹೆಂಗೂ ನನ್ನ ಮುಖದ ಮೇಲೆ ನೀರು ಚುಮುಕ್ಸಿದ್ರಿ, ನನ್ನ ಸ್ನಾನ ಆಯ್ತು. ನಿಮಗೆ ಸ್ನಾನ ಮಾಡಕ್ ಬಿಸಿ ನೀರಿಗೆ ಸೌದೆ ಬೇಕಲ್ಲ. ಹೋಗ್ತೀನಿ, ಹೋಗಿ ತರ್ತೀನಿ. ಏಯ್, ಮಾತ್ ಸಾಕು, ಮೊದಲು ಕೆಲಸ ನೋಡು. ಆಯ್ತು ಅತ್ತೆ. ಈ ದುರ್ಬುದ್ಧಿಯ ಅವಿವೇಕಿಗಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಇವತ್ತಿವ್ರಿಗೆ ತೋರಿಸ್ತೀನಿ ನಾನು ಯಾರು ಅಂತ. ಏನೋ ಮನ್ಸಲ್ಲೇ ಮಾತಾಡ್ಕೊತಾ ಇದ್ಯಾ? ನೀ ಏನೇ ಮಾತಾಡ್ಕೊಂಡ್ರು ಕಾಡಿಗೆ ಹೋಗೋ ತಪ್ಪಲ್ಲ. ಬೇಕಾದ್ರೆ ಕಾಡಿಗೆ ಹೋದ್ಮೇಲೆ ಕೂತ್ಕೊಂಡು ಆರಾಮಾಗಿ ನಿನ್ನ ಆತ್ಮ ಜೊತೆ ಮಾತಾಡು. ಅಲ್ಲಿ ಸೌದೆ ಹುಡುಕುವಾಗ ಅಷ್ಟು ಸಮಯ ಇರುತ್ತೆ ಅಂತ ಹೇಳಿದೆ. ಈಗ ಹೊರಡು, ಸಮಯ ಇಲ್ಲ, ಕಾಡಿಗೆ ಹೊರಡು. ಆಯ್ತಾಯ್ತು. ಹೋಗು ಹೋಗು, ನಾಗರಬನದಲ್ಲಿ ಹಾವುಗಳು ಕಾಯ್ತಾ ಇದ್ದಾವೆ ಎಡೆ ಎತ್ತಿ ಮುತ್ತು ಕೊಡೋದಕ್ಕೆ. ಹೇಗಿದೆ ಉಪಾಯ? ಅವನಿಗೆ ಕಾದಿದೆ ಅಪಾಯ. ದುಷ್ಟ ಬುದ್ಧಿಯ ದುರುಳರೆ, ನಾನು ಯಾರು ಏನು ಅಂತ ಗೊತ್ತಿಲ್ದೇನೆ ತಪ್ಪು ಮಾಡ್ತಾ ಇದ್ದೀರಾ. ನನ್ನ ಮಹಿಮೆ ಸಾಹಸ ತಿಳಿಯದ ತಿಳಿಗೇಡಿಗಳ ನಿಮ್ಮ ದುರ್ಬುದ್ಧಿಗೆ ತಕ್ಕ ಶಾಸ್ತಿನೇ ಮಾಡ್ತೀನಿ. ಮಿತ್ರರೇ, ಎಲ್ಲಿದ್ದರು ಹೇಗಿದ್ದರು ಈಗೀಗಲೇ ನನ್ನ ಕಣ್ಣ ಮುಂದೆ ಬರಬೇಕು. ಎಲ್ಲ ನಾಗರ ಹಾವೆ. ಎಲ್ಲ ಕೆರೆ ಹಾವೆ. ಸೌದೆಗೆ ಸಿಂಬಿಯಾಗಿ ಬಾ. ಮಂಡಲದ ಹಾವೆ, ನಿನ್ನ ಬಳಗವನ್ನು ಕರೆದುಕೊಂಡು ಬಾ. ಮಂಡಲದ ಹಾವುಗಳೇ, ಹೊರಗೆ ಬನ್ನಿ. ಅಯ್ಯ ಘಟಸರ್ಪವೇ, ನಿನ್ನ ಬಂದು ಬಳಗವನ್ನೆಲ್ಲ ಒಂದುಗೂಡಿಸಿ ಪಿಂಡಿ ಬಿಗಿದು ಪಿಂಡಿಯ ಕಟಾಗಿ ಸುತ್ತಿ ಸುಳಿದು ಬಾ. ನಾಗರ ಜಡೆಯಲ್ಲಿ ಸತ್ತಿಗ ಸಾವಿರ ನೆರಳಲ್ಲಿ, ನೆತ್ತಿಯ ನಾಗರ ಜಡೆಯಲ್ಲಿ ಮೆಟ್ಟಲ ನಿಳಿದು ಬರುವಾಗ, ಸತ್ತಿಗ ಸಾವಿರ ನೆರಳಲ್ಲಿ ಮೆತ್ತಗೆ ಬರುವಾಗ, ಆಲರದಿ ಮೇಲ್